ಇಂದಿನ ಸಂಚಿಕೆಯಲ್ಲಿ ಮೀನಾ ಆಗಿದ್ರೆ ಇವೆಲ್ಲ ಮಾವಂಗೆ ಗೊತ್ತಿಲ್ಲದೆ ಮಾಡ್ತಿದ್ದೀರಾ ಅತ್ತೆ ಅಂದಾಗ ಕಲಾ ಇನ್ನೇನು ಮಾಡೋದು ಮೀನಾ, ಈ ಗಂಡಸರು ಇನ್ನೂ 10 ಜನ್ಮ ಹೋದ್ರೆ ಹಿಂಗೆ ಹಾಗೆ ಸಾಧಿಸ್ತಿರ್ತಾರೆ, ಹಿಂಗೆ ಕೂಗಾಡ್ತಿರ್ತಾರೆ, ಜಗಳ ಮಾಡ್ತಿರ್ತಾರೆ, ಅವ್ರವ್ರ ಕೆಲ್ಸಕ್ಕೆ ಕೊಟ್ಟೋಗ್ತಾರೆ, ಆಮೇಲೆ ಕೆಲಸ ಮಾಡ್ಕೋತಾರೆ. ಆದರೆ ನಾವು ಇದನ್ನೆಲ್ಲ ಅಳ್ಕೊಂಡು ಮೂಲೆ ಕೂತ್ಕೊಬೇಕಾ ಹೇಳು? ಗೋಡೆ ಕಟ್ಟಿರೋದು ಈ ಗಂಡಸರು ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಅಲ್ಲ. ಅದಕ್ಕೆ ನಾನು ಅತ್ತೆ ಮತ್ತು ಮೀನಾ ಇಲ್ಲಿ ಕಷ್ಟ ಸುಖ ಮಾತಾಡ್ಕೋತೀವಿ ಅಂತ ಕಲಾ ಹೇಳ್ತಾಳೆ. ಆಮೇಲಿಂದ ಅವ್ರ ಅತ್ತೆ, ನಿನಗೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಬೇಕು ಅಂತ ನಿನಗೆ ಅನ್ಸಲ್ವಾ? ನಿನಗೆ ಹೇಳು. ಅದೇ ಥರ ನನಗೂ ನನ್ನ ಮಗಳನ್ನ ಮಾತಾಡಬೇಕು ಅಂತ ಅನ್ಸುತ್ತೆ, ಅದು ತಪ್ಪ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಕಲಾ, ಒಂದು ಹೆಣ್ಣು ಕಷ್ಟ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು ಅಂತಾರೆ. ನೀನು ನನ್ನ ಕಷ್ಟನ ಅರ್ಥ ಮಾಡ್ಕೊ ಮೀನಾ ಅಂತ ಅಂದ್ಕೊಂಡು ಕಲಾ ಅಳ್ತಿರ್ತಾಳೆ. ಆಮೇಲೆ ಗಿರಿಜಾ, ಹೌದು ಮೀನಾ, ನಾನು ಹಿಂಗೆ ಎಸ್ಸಲ್ಲಿ ಹೇಳಿದ್ದೀನಿ, ನಾನು ಹಿಂಗೆ ಅತ್ತೆ ಅಲ್ಲ ಅಮ್ಮ ಅಂತ, ನೀ ನನ್ನ ಮನಸ್ಸನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಅಂತ ಎಲ್ಲರೂ ಅಳ್ತಾ ಇರ್ತಾರೆ. ಅದಕ್ಕೆ ಮೀನಾ ಗಾಬರಿಯಿಂದ ನೋಡ್ತಾ ಇರ್ತಾಳೆ. ಆಮೇಲಿಂದ ಕಲಾ, ಅಲ್ಲ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶತ್ರು ಆಗೋದು ಅಂತ ಹೇಳ್ತಾರೆ, ನೀ ನಂಗೆ ಶತ್ರು ಆಗ್ತೀಯ ಮೀನಾ ಅಂದಿದ್ಕೇನೆ ಗಿರಿಜಾ, ಅಪ್ಪಿ ತಪ್ಪಿ ವಿಚಾರ ನನ್ನ ಗಂಡಂಗೆ ಗೊತ್ತಾಯಿತು, ನನ್ನ ಕತೆ ಅಷ್ಟೇ ಮೀನಾ, ಆಮೇಲೆ ನೀನು ಇಟ್ಟು ಕಲಿಸಿ ಅದಕ್ಕೆ ಅರ್ಶಿನ ಹಾಕಿ ಯಾರ ಮುಖಕ್ಕೆ ಅಂತ ಬೆಳಿತೀಯ ಮೀನಾ ನೀನು ಅಂತ ಹೇಳ್ಕೊಂಡು ಹೇಳ್ತಿರ್ತಾಳೆ. ಆಮೇಲಿಂದ ಕಲಾ, ಅಳ್ಬೇಡಿ ಅತ್ತೆ ಅಂದಾಗ ಮೀನಾ, ಅಯ್ಯೋ ಎಲ್ಲರೂ ಸ್ವಲ್ಪ ಅಳೋದು ನಿಲ್ಲಿಸ್ತೀರಾ ನೀವು? ನಾನು ಇದನ್ನೆಲ್ಲ ಮಾವಂಗೆ ಹೇಳ್ತೀನಿ ಅಂತ ಯಾವತ್ತು ಹೇಳ್ದೆ? ನಾನು ಬರೀ ಕೇಳಿದ್ದೇನು, ಇದು ಯಾವತ್ತಿಂದ ನಡೀತಿದೆ ಅಂತ ಅಷ್ಟೇ. ಅಷ್ಟಕ್ಕೂ ತವ್ರ ಮನೆಯಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿಲ್ವಾ ಹೇಳಿ? ಏನತ್ತೆ ನೀವು ಮಾವನ ಹತ್ರ ಏನು ಹೇಳ್ಬೇಕು ಏನು ಹೇಳ್ಬೇಡ್ದು ಅಂತ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಎಷ್ಟು ಕ್ಯೂಟಾಗಿ ಅಮ್ಮ ಮಗಳು ಅದಕ್ಕೇನೋ ಸೇರಿಸಿ ಮಾತಾಡ್ತಿದ್ರು, ಇದನ್ನೆಲ್ಲ ಮಾವನ ಹತ್ರ ಹೇಳಿ ಬತ್ತಿ ಇಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನೋವೇ, ನಾನಂತೂ ಫುಲ್ ಸಪೋರ್ಟ್ ಮಾಡ್ತೀನಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ನನ್ನ ಮುದ್ದು ಸೊಸೆ ಕಣೆ, ನನ್ನ ಬಂಗಾರಿ ಕಣೆ ನೀನು, ನಾನು ನಿಮಗೆ ಹೇಳಲಿಲ್ವಾ ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ? ಎಲ್ಲ ವಿಚಾರದಲ್ಲೂ ನನ್ನ ಜೊತೆ ನಿಂತಿರ್ತಾಳೆ ನನ್ನ ಮುದ್ದು ಅಂದಾಗ ಮೀನಾ, ಅತ್ತೆ ತುಂಬ ಖುಷಿ ಪಡ್ಬಿಡಿ ಅತ್ತೆ, ಇದ್ರ ವಿಚಾರನ ಮಾವನ ಹತ್ರ ಹೇಳ್ಬೇಡ್ದು ಅಂದರೆ ಒಂದು ಕಂಡೀಷನ್ ಇದೆ ಅಂತಾಳೆ. ಅದಕ್ಕೇನೆ ಗಿರಿಜಾ, ಏನೇ ಅದು ಅಂತ ಹೇಳಿದ್ಕೇನೆ ಮೀನಾ, ಈ ನಿಮ್ಮ ಗಾಸಿಪ್ ಗ್ಯಾಂಗ್ಗೆ ನನ್ನನ್ನು ಸೇರಿಸ್ಕೋಬೇಕು, ಆಗಿದ್ರೆ ಮಾತ್ರ ಈ ಗುಟ್ಟು ಗುಟ್ಟಾಗಿರುತ್ತೆ, ಇಲ್ಲ ಅಂದರೆ ಮಾವನ ಹತ್ರ ಹೇಳ್ತೀನಿ ನಾನು ಅಂದಾಗ ಗಿರಿಜಾ, ಅಯ್ಯೋ ಇದಕ್ಕೆ ನಾವಿಲ್ಲ ಅಂತ ಹೇಳ್ತೀವಲ್ಲ, ಏನದಕ್ಕೆ ಏನಮ್ಮ, ಖುಷಿಯಾಗಿ ಒಪ್ಕೋತೀವಿ ನಾವು ಅಂದಾಗ ಮೀನಾ, ಯಾಕಂದರೆ ನನಗೆ ಓಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೈಫೈ ಮಾಡ್ತಿರ್ತಾರೆ. ಕಲಾ, ನಾವು ಬಂದು ತುಂಬ ಹೊತ್ತಾಯಿತು, ನಡೀರಿ ಅತ್ತೆ ಹೋಗೋಣ ಅಂತಂದಾಗ ಮೀನಾ, ನಾನು ನಿನ್ನ ಟೀಮಿಗೆ ಜಾಯ್ನ್ ಆಗಿದ್ದೆ ಇವಾಗಲೂ ಹೋಗ್ತೀನಿ ಅಂದ ಕಲಾ, ಇಲ್ಲ ತುಂಬ ಹೊತ್ತಾಯಿತು ಬಂದೆ, ಆಮೇಲೆ ಮನೇಲೆಲ್ಲ ಡೌಟ್ ಪಡ್ತಾರೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಅತ್ತೆ ಅಂತ ಕಿರ್ಚ್ಕೊಂಬರ್ತಿರೋದನ್ನ ಕಲಾ ನೋಡಿಬಿಟ್ಟು ಓಡೋಗಿ ನಿಂತ್ಕೋತಾಳೆ. ಅವಳ ಮಗಳಿಗೆ ಅವ್ರಮ್ಮ ಬಂದಿರೋ ಸೆನ್ಸಾಗಿ ಅಮ್ಮ ಅಂತ ಅಂದ್ಕೊಂಡು ಓಡಿ ಬರ್ತಾಳೆ. ಅಷ್ಟರಲ್ಲಿ ಕಲಾ, ಅತ್ತೆ ಲೇಟ್ ಆಯಿತು ನಡೀರಿ ಹೋಗೋಣ ಅಂತ ಹೊಟ್ಟೋಗ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಬಂದುಬಿಟ್ಟು, ಅತ್ತೆ ಅವ್ರು ಎಲ್ಲಿ ಅತ್ತೆ ಅಂದ್ಬಿಟ್ಟು ಅವ್ರ ಅಮ್ಮನ ಹುಡುಕ್ತಾ ಇರ್ತಾಳೆ. ಅದಕ್ಕೆ ಗಿರಿಜಾ, ಯಾರನ್ನ ಹುಡುಕ್ತಿದ್ದೆ ನೀನು ಅಮ್ಮು ಅಂದಿದ್ದಕ್ಕೆ ಅಮೂಲ್ಯ, ಅಮ್ಮ ಇಲ್ಲೇ ಬಂದಿದ್ರು ಅನಿಸ್ತಿದೆ, ಹೇಳು ಅತ್ತೆ ಅಮ್ಮ ಬಂದಿದ್ರಾ ಅಂದಾಗ ಗಿರಿಜಾ, ಅಮ್ಮ ಇಲ್ಲಿಗೆ ಹೇಗೆ ಬಂದಿದ್ರು, ಎದುರುಗಡೆ ಮನೇಲಿ ತಾನೇ ಇರೋದವರು, ಅದಕ್ಕೆ ನಿನಗೆ ಹಂಗೆ ಅನ್ನಿಸ್ತಿದೆ ಅನಿಸುತ್ತೆ. ಅಮ್ಮ ಯೋಚನೆ ಮಾಡ್ಬಿಡ ಕಣೆ, ಆದಷ್ಟು ಬೇಗ ನಿಮ್ಮ ಅಮ್ಮ ನಿನ್ನ ಜೊತೆ ಮಾತಾಡೋದು ದಿನ ಬಂದೇ ಬರುತ್ತೆ ಕಣೆ ಅಂತ ಹೇಳ್ತಾಳೆ. ಅದು ಕೇಳಿಸ್ಕೊಂಡು ಅಮೂಲ್ಯನ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಸುಮ್ಮನೆ ಆಗ್ತಾಳೆ. ಈ ಕಡೆ ಇಂದ್ರ ಮತ್ತು ಅವಳ ಮಗಳಿಬ್ಬರು ಕುತ್ಕೊಂಡು ಈಗ ಇಲ್ಲೊಂದು ಡ್ರಾಮಾ ನಡೆಯುತ್ತೆ, ಅದನ್ನು ನೋಡ್ತಾ ಎಂಜಾಯ್ ಮಾಡು ನೀನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಲಾ ಮತ್ತು ಅವ್ರ ಅತ್ತೆ ಇಬ್ಬರು ಬರ್ತಾರೆ. ಅವರು ಇಂದ್ರನ ನೋಡಿಬಿಟ್ಟು ಹೋಗೋಣ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಇಂದ್ರ, ಅಕ್ಕ ಅತ್ತೆ ಎಲ್ಲಿ ಹೋಗಿದ್ರಿ ನೀವು ಅಂದಾಗ ಅವರತ್ತೆ, ಅದು ನಾವು ಅಷ್ಟರಲ್ಲಿ ಕಲಾ, ಅದು ನಾವು ತರಕಾರಿ ಗಾಡಿ ಬಂದಿತ್ತು ಅದಕ್ಕೆ ಹೋಗಿದ್ವಿ ಅಂದಾಗ ಇಂದ್ರ, ಓ ಹೌದಾ, ಮತ್ತು ಕೈಲೇನು ತರಕಾರಿನೇ ಇಲ್ಲ ಅಂತ ಹೇಳಿದ್ಕೇನೆ ಅವರತ್ತೆ, ಆ ತರಕಾರಿ ಎಲ್ಲ ಬಾಡೋಡೋಕ್ಕೋಗಿತ್ತು, ಒಂದು ಚೆನ್ನಾಗಿರಲಿಲ್ಲ, ಅವನಿಗೂ ಬೈದ್ಬಿಟ್ಟು ನಾಳೆಯಿಂದ ಒಳ್ಳೆ ತರಕಾರಿ ತೊಗೊಂಬ ಅಂದ್ಬಿಟ್ಟು ಕಳಿಸಿದ್ವಿ ಅಲ್ವಾ ಕಲಾ ಅಂತ ಹೇಳಿದಾಗ ಇಂದ್ರ, ಸರಿ ಅತ್ತೆ. ಅಕ್ಕ ಇವತ್ತು ಸಂಜೆ ಕಿಟ್ಟಿ ಪಾರ್ಟಿ ಇದೆ, ಪಾರ್ಟಿಗಳಿಗೆ ನಂದೇ ಒಡವೆ ಹಾಕ್ಕೊಂಡು ಬೋರ್ ಆಗೋಗಿದೆ, ನಿಂದೇ ಒಡವೆ ಯಾವ್ದಾದ್ರು ಕೊಡ್ತೀಯಾ ಅಂದಾಗ ಕಲಾ, ನನ್ನ ನೆಕ್ಲೆಸ್ಸ ಪಾರ್ಟಿಗ ಅಂತ ಕೇಳಿದಾಗ ಇಂದ್ರ, ಚೆನ್ನಾಗಿ ಕಾಣಿಸುತ್ತೆ ಅಕ್ಕ, ಅಕ್ಕ ಒಡವೆ ಕೊಡ್ತೀಯಾ ಅಲ್ವಾ ಅಂದಾಗ ಕಲಾ, ಹ್ಞೂ ಆಯಿತು ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಂದ್ರ, ಬಾ ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಕಲನ್ನ ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆ ಫುಲ್ ಟೆನ್ಷನ್ ಆಗುತ್ತೆ, ಈ ಒಡವೆ ಇಲ್ವಲ್ಲಪ್ಪ ಅಂತ. ಈ ಕಡೆ ಗಿರಿಜಾ ಅವ್ರ ಮನೆಯಲ್ಲಿ ಗಿರಿಜಾ, ವಾಣಿ ಹಾಗೆ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಂದ ಬಂತು, ಅಯ್ಯೋ ಯಾವಾಗ ಬಂದ್ರಿ ಅಂದರೆ ಆವಾಗಲೇ ಬಂದೆ ಅಂತ ಕೇಳ್ತಾರೆ. ಆಮೇಲಿಂದ ವಾಣಿ, ಬೆಳಿ ಅಂದರೆ ನಿಮ್ಮ ಕಾಲು ಹೇಗಿದೆ? ಚೆನ್ನಾಗಿದೆ ಅಂತ. ಆಮೇಲೆ ನಂದ, ಎಲ್ಲರೂ ಒಡವೆನ ಬ್ಯಾಂಕ್ ಲಾಕರ್ಲಿ ಇಟ್ಟಿದ್ದೀವಿ, ನಿಮ್ಗೇನು ಬೇಜಾರಿಲ್ವಾ ಅಲ್ವಾ ಅಂದಕ್ಕೆ ನಂದ, ಇಲ್ಲ ನಾನು ಪ್ರಿಯಂಗೆ ಅದನ್ನೇ ಹೇಳ್ತೀನಿ, ಒಡವೆಗಳನ್ನೆಲ್ಲ ಎತ್ಕೊಂಬ ಲಾಕರ್ಲಿ ಇಟ್ಬಿಡೋಣ ಅಂತ. ಅಷ್ಟರಲ್ಲಿ ನೀವೇ ಆ ಕೆಲಸ ಮಾಡಿದ್ದೀರ, ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ. ಅಷ್ಟರಲ್ಲಿ ನಂದ, ಮೀನಾ ಎಲ್ಲ ತಯಾರಿ ಆಯ್ತಮ್ಮ ಬೆಂಗಳೂರಿಗೆ ಹೋಗೋಕ್ಕೆ ಅಂದಿದ್ದಕ್ಕೆ, ಮಾವ ನಾಳಿದ್ದು ಬೆಳಗ್ಗೆ ಅಲ್ವಾ ಎಲ್ಲ ತಯಾರಿ ಆಗಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೀಣಾ, ಅಲ್ಲ ಅಣ್ಣ ನೀವು ಎರಡನೇ
ಮಗ ಮತ್ತು ಸೊಸೆನ ಬೆಂಗಳೂರಿಗೆ ಕಳಿಸ್ತಾ ಇದ್ದೀರಾ. ಅಲ್ಲ, ನನ್ನ ಮಗಳು ಮತ್ತು ಅಳಿಯ ಮದುವೆ ಆಗಿದ್ದು ಹೊಸ್ತು ಅಲ್ವಾ? ಹೇಳಿ ಕೇಳಿ ಅವರಿಬ್ರದ್ದು ಲವ್ ಮ್ಯಾರೇಜ್ ಅಂತೂ ಅಲ್ಲ. ಅಂಥದ್ರಲ್ಲಿ ಅವರಿಬ್ರು ಕಾಲ ಕಳಿಬೇಕು, ನೀವೇನೂ ತಪ್ಪು ತಿಳ್ಕೊಂಡಿಲ್ಲ ಅಂದ ಅವರಿಬ್ರನ್ನೆಲ್ಲದು ಕಳ್ಸೋಣವಣ್ಣ ಅಂತ ಕೇಳಿದ್ಕೆ ನಂದ ಹ್ಞೂ ಆಯಿತು, ಅದಕ್ಕೇನು, ಮಾಧವ ಮತ್ತು ಪ್ರಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ ಸ್ವಲ್ಪ ಕೆಲಸ ಇದೆಯಪ್ಪ, ಅದು ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ, ದೇವಸ್ಥಾನಕ್ಕೆ ಈಗ ತಾನೇ ಹೋಗ್ಬಿಟ್ಟು ಬಂದಲ್ರಿ, ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಅವರಿಬ್ರೇನು ವಯಸ್ಸಾದವರು, ಆದರೆ ಸಿನಿಮಾಕ್ಕೆ ಹೋಗಿ ಬರಲಿ ಬಿಡ್ರಿ ಅಂದಿದ್ದಕ್ಕೆ ಏನಂದ, ಅದೇನು ಮಾತಂತ ಹೇಳ್ತಿದ್ಯಾ ಗಿರಿಜಾ, ದೇವಸ್ಥಾನಕ್ಕೆ ಬರೀ ವಯಸ್ಸಾದವ್ರು ಅಷ್ಟೇ ಹೋಗೋದಾ ಅಂತಂದಾಗ ವೀಣಾ, ಅದು ಆಗಲ್ಲ ಅಣ್ಣ, ದೇವಸ್ಥಾನಕ್ಕೆ ಹೋಗೋದು ಯಾವಾಗಲೂ ಇದ್ದೇ ಇರುತ್ತೆ. ನಾನೇ ಮಧ್ಯಾಹ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೆ ಅವಳನ್ನ, ಹೋಟೆಲ್ಲು ಮಾಲು ಸಿನಿಮಾ ಅಂತೆಲ್ಲ ಹೋಗಿ ಬರಲಿ ಅಲ್ವಾ. ಪಾಪ ನಮ್ಮ ಪ್ರಿಯ ಇಂಗ್ಲೀಷಲ್ಲಿ ಎಮ್ಮೆ ಮಾಡಿದ್ರು, ಸಿನಿಮಾ ಗಿನ್ಮಾ ಅಂತೆಲ್ಲ ಹೋಟೆಲ್ ಅಂತೂ ಸುತ್ತಕೊಂಡೇ ಬಂದಿಲ್ಲ ಅವರು. ಅಣ್ಣ ನೀವು ನೆನ್ತಿರೋ ಬಿಡ್ತಿರೋ, ಥಿಯೇಟರೆಲ್ಲ ಟಿ ವಿಲೂ ಸಿನಿಮಾನೇ ನೋಡಿಲ್ಲ ಅಣ್ಣ ಅವಳು. ಅದಕ್ಕೆ ಮೀನಾ, ಅಯ್ಯೋ ಪ್ರಿಯಾ ಅವರು ಥಿಯೇಟರ್ ಸಿನಿಮಾನೇ ನೋಡಿಲ್ವಾ ಅಂದಿದ್ದಕ್ಕೆ ಮೀನಾ, ಇಲ್ಲ ಅಮ್ಮ, ಅವಳು ಚಿಕ್ಕವಳಿದ್ದಾಗ ಒಂದು ಚಿಕ್ಕ ಟೆಂಟಲ್ಲಿ ದೇವ್ರ ಸಿನಿಮಾ ತೋರಿಸಿದ್ವಿ ಅಷ್ಟೇ. ಅದಕ್ಕೆ ಅಮೂಲ್ಯನೇ, ಅಲ್ಲ ಫಸ್ಟ್ ನೈಟ್ ದಿನ ಪ್ರಿಯಾ ಅಕ್ಕ ಫಸ್ಟ್ ನೈಟ್ ದಿನ ಎಲ್ಲ ಹಾಲು ಲೋಟ ಎತ್ಕೊಂಡು ಹೋಗ್ತಾರೆ ಹೀರೋಯಿನ್ ಅಂತ ಹೇಳಿದ್ರು, ದೇವ್ರ ಸಿನಿಮಾದಲ್ಲಿ ಇವೆಲ್ಲ ತೋರಿಸ್ತಾರಕ್ಕ ಅಂದಕ್ಕೇನೆ ಮೀನಾ, ಎಷ್ಟು ದಿನ ಅಮ್ಮ ಮಾತ್ರ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡೆ, ಇವರು ಒರಿಜಿನಲ್ ಕಾಪಿ ಇದ್ದರೆ ಅವರು ಜೆರಾಕ್ಸ್ ಕಾಪಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಂದ, ಸರಿ ಮಾಧವ್ ಹೋಗ್ಬಿಟ್ಟು ಬನ್ನಿ ಅಂದಿದ್ಕೇನೆ ಮಾಧವ್, ಇವತ್ತು ಬೇಡಪ್ಪ, ಕೇಶವ ಅವ್ರು ಬೇರೆ ಹೋಗ್ತವ್ರಲ್ವ, ಅದಕ್ಕೆ ನಾವು ಆಮೇಲೆ ಹೋಗ್ತೀವಿ ಅಂದಾಗ ಮೀನಾ, ಇಲ್ಲ ನಾವು ಹೋಗ್ತಿರೋದು ನಾಳಿದ್ದು, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೇನೆ ಮಗಂದ, ಸರಿ ಆಯಿತು, ನನಗೆ ರಾಜ್ಕುಮಾರ್ ಥಿಯೇಟರ್ ಅವ್ರಿಗೆ ಗೊತ್ತು, ಅವ್ರಿಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೇಳ್ತೀನಿ ಬಿಡು ನಾನು ಅಂತ ಫೋನ್ ಮಾಡಿದೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡಿರ್ತಾರೆ. ಈ ಕಡೆ ಇಂದ್ರ ಕಲ್ಲನ್ನು ಎಳ್ಕೊಂಬಂದು, ಅಕ್ಕ ಬಾರಕ್ಕ ಬಾ ಅಂತಂದ್ಬಿಟ್ಟು ರೂಮಿಗೆ ಹೇಳ್ಕೊಂಡು ಹೋಗಿ, ಇಂದ್ರ ಅಕ್ಕ ನೀನು ಒಡವೆಗಳನ್ನೆಲ್ಲ ಡ್ರಾಯಲ್ಲಿ ಇಟ್ಟಿದ್ಯಲ್ಲ, ಕಬರ್ಡ್ಲಿ ಇಟ್ಟಿದ್ಯಾ, ಎಲ್ಲಿ ಇಟ್ಟಿದ್ಯಾ ಅಕ್ಕ, ರೂಮಿಗೆ ಬಂದಮೇಲೂ ಹೀಗೆ ಸುಮ್ಮನೆ ಅಂತಿದ್ಯಲ್ಲ, ಒಡವೆ ಕೊಡೋ ಮನಸ್ಸಿದೆಯಾ ಹೇಳುವ ನಿನಗೆ, ಹೇಳು ಅಂತ ಕಲ. ಹಾಗಲ್ಲ ಅಂದಾಗ ಇಂದ್ರ, ಅಂದರೆ ನಾನೇ ತಗೊಳ್ಳ, ಸರಿ ಎಲ್ಲಿದೆ ಅಂತ ಹೇಳು, ಮಾತಾಡಕ್ಕ, ಏನಾಯಿತು ಅಕ್ಕ ಅಂತಂದಿದ್ಕೇನೆ ಇಂದ್ರ, ಅಂದರೆ ಒಡವೆಗಳೆಲ್ಲ ಎಲ್ಲೋಯ್ತು ಅಕ್ಕ, ಮೊನ್ನೆ ನಿನ್ನ ಭಾವನ ಹತ್ರ ಹೇಳಿದ್ದೆಲ್ಲ ಸುಳ್ಳ ಅಂತ ಹೇಳಿದ್ಕೆ ಕಲಾ, ಇನ್ನು ನನ್ನ ಹತ್ರ ಏನೂ ಕೇಳಬೇಡ ಇಂದ್ರ ನೀನು, ಈಗ ನಿನ್ನ ಹತ್ರ ಏನು ಹೇಳೋ ಪರಿಸ್ಥಿತಿಲಿಲ್ಲ ನಾನು ಅಂತ ಹೇಳಿದ್ಕೇನೆ ಅವರತ್ತೆ, ನಿನ್ನ ಹತ್ರ ಎಷ್ಟೊಂದು ಒಡವೆ ಇದೆಯಲ್ಲ, ಅದು ಯಾವುದ್ರಲ್ಲಿ ಯಾವುದೋ ಒಂದು ಪಾರ್ಟಿಗೆ ಹಾಕೊಂಡು ಹೋಗ್ಬೋದಲ್ಲ ನೀನು ಅಂದಿದ್ಕಿಂದ್ರೆ, ನನ್ನ ಹತ್ರನೂ ತುಂಬ ಒಡವೆ ಇದೆ, ಪಾರ್ಟಿಗೆ ಬೇಕಾದರೆ ಅದನ್ನೇ ಹಾಕೊಂಡು ಹೋಗ್ತೀನಿ, ಇಲ್ಲಿ ಒಡವೆಗಳೆಲ್ಲ ಇಲ್ಲ ಅಲ್ವಾ, ಅದು ಎಲ್ಲೋಯ್ತು ಅಂತ ತಿಳ್ಕೊಬೇಕಲ್ವಾ ಅತ್ತೆ ನಾನು. ಅಕ್ಕ ಒಡವೆಗಳೆಲ್ಲ ಏನಾಯಿತು ಅಕ್ಕ, ಯಾರಿಗಾದ್ರೂ ಕೊಟ್ರಾ ಅಥವಾ ಏನು ಕತೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಮಗಳು ಅಂತ ಅಂದ್ಬಿಟ್ಟು ಯಾರು ಕೊಡ್ತಾರಮ್ಮ, ದೊಡ್ಡಮ್ಮ ಹೇಳು, ಇರೋಳು ಒಬ್ಬಳೇ ಮಗಳು, ಅವಳು ಓಡೋಗಿದ್ದಾಳಲ್ಲ ಅಂದಿದ್ದಕ್ಕೆ ಇಂದ್ರ, ಅಯ್ಯೋ ಅದ್ಯಾಕೆ ಹಂಗೆ ಹೇಳ್ತೀಯ, ಮಗಳು ಎಲ್ಲ ಓಡೋಗಿದ್ದಾಳೆ, ಮನೆ ಮುಂದೆನೇ ಇದ್ದಾಳಲ್ಲ, ಒಡವೆ ಕೊಡೋದೇನು ದೊಡ್ಡ ವಿಚಾರನ ಹೇಳು ಜ್ಯೋತಿ, ಹೇಳಕ್ಕ, ಒಡವೆನೇನಾದರೂ ಅಮೂಲ್ಯಂಗೆ ಕೊಟ್ಟ ನೀನು ಅಂದಿದ್ದಕ್ಕೆ ಅವ್ರ ಅತ್ತೆ, ಇಂದ್ರ ಸುಮ್ಮನೆ ಇದ್ರೆ ಸರಿ ಹೋಗು ಅಂತ ಹೇಳಿದ್ಕೆ ಇಂದ್ರ, ಇಷ್ಟು ದೊಡ್ಡ ವಿಚಾರ ನಡೀತಿದ್ದೆ, ನನ್ನ ಬಾಯಿ ಮುಚ್ಚಿಸ್ತಿದ್ದೀರ, ಇದರಲ್ಲಿ ನೀವು ಏನಾದರೂ ಸೇರ್ಕೊಂಡಿದ್ದೀರಾ ಅಕ್ಕ, ನಿಜ ಹೇಳಕ್ಕ, ನೀನು ಅಮೂಲ್ಯಂಗೆ ಏನಾದರೂ ಒಡವೆ ಕೊಟ್ಟಿದ್ಯಾ ಅಕ್ಕ, ಅಮೂಲ್ಯ ಕೊಟ್ಟ ಹೇಳಕ್ಕ ಅಂತನಷ್ಟರಲ್ಲಿ ಕಲಾ ಜೋರಾಗೇನೆ, ಹೌದು ನನ್ನ ಒಡವೆಗಳು ನನ್ನ ಮಗಳಿಗೆ ಕೊಟ್ಟರೆ ನಿನಗೇನೋ ಸಮಸ್ಯೆನಾ ಅಂತ ಹೇಳಿದ್ಕೇನೆ ಇಂದ್ರ, ಅಲ್ಲ ಅವಳು ಈ ಮನೆ ಬಿಟ್ಟು ಓಡೋಗಿದ್ದಾಳೆ, ಭಾವ ಅವಳ ವಿಚಾರನ ಈ ಮನೇಲಿ ಎತ್ತಲೇಬೇಡ್ದು ಅಂತ ಹೇಳಿ, ನೀವು ಹೆಂಗೆ ಒಡವೆಗಳನ್ನ ಕೊಟ್ಟರೆ, ಈ ವಿಚಾರಕ್ಕೆ ಭಾವಂಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾಗಿದೆ ನಿಮಗೆ ಅಂತಂದಿದ್ಕೇನೆ ಕಲ, ಮಾತು ಮುಂಚೆ ಭಾವ ಅಂತೀಯಲ್ಲ, ನೀವು ಭಾವ ಹಾಕಿನ ಮುಂಚೆ ನಂಗೆ ತಾಲಿ ಕಟ್ಟರೆ ಗಂಡ ಅವರು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಹತ್ತೆ, ಬಿಡು ಕಲ ನೀನು ಯೋಚನೆ ಮಾಡಬೇಡ ಅಂದಿದ್ಕೇನೆ ಕಲ, ಅಲ್ಲ ನನ್ನ ಗಂಡ, ನನ್ನ ಮಗಳು, ನನ್ನ ಒಡವೆ, ಇದೆಲ್ಲದ್ರ ಮಧ್ಯದಲ್ಲಿ ನಾನಿರೋದು, ಇವಳೇನು ಮಾಡ್ತೀಯಲ್ಲ ಇದರಲ್ಲಿ ಅಂತ, ಇಷ್ಟಕ್ಕೂ ಒಡವೆ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾಳ, ಅಂದರೆ ನಾವು ಇಲ್ದಿರೋ ಟೈಮಲ್ಲಿ ನಮ್ಮ ಕಬಡ್ ಎಲ್ಲ ಬಂದು ಹುಡುಕಿದಾಳೆ ಅಂತ ತಾನೆ, ಅಂದರೆ ಹೇಳು ನೀನು, ಅದನ್ನು ಅಧಿಕಾರ ಕೊಟ್ಟವ್ರು ಯಾರು ನಿನಗೆ, ಇಷ್ಟಕ್ಕೂ ಒಡವೆಗಳನ್ನ ಕೊಟ್ಟಿರೋದು ನಾನು, ನಂದದು, ತಾಯಿಯಾಗಿ ಒಡವೆಗಳನ್ನ ಕೊಡೋ ಅಧಿಕಾರ ನನಗಿದೆ, ಈಸ್ಕೊಳ್ಳೋ ಅಧಿಕಾರ ಅವಳಿಗಿದೆ, ಇನ್ನು ಮುಂದೆ ನೋಡು ಇಂದ್ರ, ನನ್ನ ಸಂಸಾರದ ವಿಚಾರಕ್ಕೆ ನೀನು ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಅರ್ಥ ಆಯ್ತಲ್ವಾ, ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಮಾಡ್ಕೊ ನೀನು, ಬಾಗ್ಲು ಈ ಕಡೆ ಇದೆ ಹೋಗ್ತಾ ಇರ್ಬೋದು ನೀನು ಅಂತಾಳೆ. ಆಮೇಲಿಂದ ಇಂದ್ರ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ನಂದ ಛೇ ಅಂತಾನೆ. ಅದಕ್ಕೇನೆ ಮಾಧವ ಏನಾಯಿತು ಅಂದಿದ್ಕೇನೆ, ಅಯ್ಯೋ ಅವ್ರು ಫೋನೇ ತೆಗಿತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾ, ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡ್ಬೋದು ಅಂತ ಹೇಳಿದ್ಕೆ ನಂದ, ಯಾಕೆ ಸುಮ್ಮನೆ ಖರ್ಚು ಅಂತ ಹೇಳಿದ್ಕೆ ಅವರಮ್ಮ, ಹಾಗೇನೂ ಇಲ್ಲ ಅಣ್ಣ, ಥಿಯೇಟರ್ಗೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಳೋದೇ ದೊಡ್ಡ ರಿಸ್ಕು, ಆಮೇಲೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅದು ಬೇರೆ, ಸುಮ್ಮನೆ ಗಂಡ ಹೆಂಡ್ತಿ ಸುಮ್ಮನೆ ಹಿಂಸೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಪರವಾಗಿಲ್ಲ ಬಿಡ್ರಿ, ಫೋನಲ್ಲೇ ಟಿಕೆಟ್ ತೊಗೊಳ್ಳಿ ಬಿಡ್ರಿ ಅಂತ ಹೇಳ್ತಾರೆ. ಸರಿ ಆಯಿತು ಮಾಧವ ತಗೋ ಟಿಕೆಟ್ ಬುಕ್ ಮಾಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪ್ರಿಯಾ, ನನಗೆ ಬರುತ್ತೆ ಕೊಡಿ ಮಾವ ಅಂದ್ಕೊಂಡು ಫೋನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅಮೂಲ್ಯ, ಅಲ್ಲ ಅಕ್ಕ ಥಿಯೇಟರ್ಗೆ ಹೋಗಲ್ಲ ಅನ್ನೋರು ಟಿಕೆಟ್ ಬುಕ್ ಮಾಡೋಕ್ಕೂ ಬರುತ್ತೆ ನೋಡಿ ಫೋನಲ್ಲಿ
ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಮ್ಮ ಮಗಳು ನೋಡಿದ್ರೆ ಒಂದು ಸಾಂಗ್ ನೆನಪಾಗ್ತಿದೆ ಅಮೂಲ್ಯನಿಗೆ, ಬುರುಡೆ ಬುರುಡೆ ಅಂತ ಸಾಂಗ್ ನೆನಪಾಗ್ತಿದೆ ನನಗೆ ಅಂತ ಹೇಳ್ತಾಳೆ. ಅವರಿಬ್ಬರು ನಗ್ತಾ ಇರ್ತಾರೆ. ಪ್ರಿಯಾ ರಾಜ್ಕುಮಾರ ಥಿಯೇಟರಲ್ಲಿ ನಮಗೆ ಬೇಕಾಗಿರೋ ಸಿನಿಮಾ ಟೈಮಿಂಗ್ಸಿಗೆ ಇಲ್ಲ ಮಾವ, ಬೇರೆ ಥಿಯೇಟ್ರಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ನಂದ ಸರಿ ಆಯಿತು ಮಾಡಮ್ಮ ಅಂದಿದ್ದಕ್ಕೇನೆ ಪ್ರಿಯಾ ಪೇಮೆಂಟ್ ಮಾಡಬೇಕು ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಫೋನ್ ಕೊಟ್ಟಿರೋದು ಅದಕ್ಕಲ್ವಮ್ಮ ಮಾಡು ಅಂತಾಳೆ. ಅದಕ್ಕೇನೆ ಪ್ರಿಯಾ ಪಿನ್ನು ಮಾವ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಆಮೇಲೆ ನಂದ ಪಿನ್ ಹಾಕ್ತಾನೆ. ಆಮೇಲೆ ಆಯಿತು ಮಾವ ಥ್ಯಾಂಕ್ಸ್ ಮಾವ ಅಂತ. ಆಮೇಲಿಂದ ಅದನ್ನು ನಂದ ನೋಡಿ ಫುಲ್ ಶಾಕ್ ಆಗ್ತಾನೆ. 1200 ರೂಪಾಯಿನ ನೀನೇನಾದರೂ ಡೈರೆಕ್ಟ್ ಟಿಕೆಟ್ ಬುಕ್ ಮಾಡೋಕೆ ಹೋಗ್ಬಿಟ್ಟು ಇದೆಲ್ಲ ಮನೆಯವ್ರಿಗೆಲ್ಲ ಬುಕ್ ಮಾಡಿಬಿಡ್ತೀಯಾ ಅಂದಿದ್ದಕ್ಕೇನೆ ಪ್ರಿಯಾ ಅಲ್ಲ ಬುಕ್ಕಿಂಗ್ ಚಾರ್ಜಸ್ಸು ಪಾಪ್ಕಾರ್ನು ಕೂಲ್ ಡ್ರಿಂಕ್ಸು ಎಲ್ಲ ಸೇರಿ ಇಷ್ಟೊಂದು ಆಯಿತು ಮಾವ ಅಂದಿದ್ದಕ್ಕೆ ನಂದ ಇಷ್ಟೊಂದ ಅಲ್ಲಮ್ಮ, ಈ ದುಡ್ಡಿಗೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಊಟ ಮಾಡ್ಬೋದಿತ್ತಲ್ಲಮ್ಮ, ಬರೀ 2 ಟಿಕೆಟು ಕೂಲ್ ಡ್ರಿಂಕ್ಸು ಪಾಪ್ಕಾರ್ನ್ಗೆ 1200 ರೂಪಾಯಿನ. ಅದಕ್ಕೆ ವಾಣಿ ಅಲ್ಲ ಅಣ್ಣ ನೀವು ಇನ್ನೂ ಯಾವ ಕಾಲದಲ್ಲಿದ್ದೀರ, ಈಗೆಲ್ಲ ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಶಿಸ್ತಾಗಿ 1-2 ಸಾವಿರ ರೂಪಾಯಿ ತೆಗೆದಿಟ್ಬಿಡ್ಬೇಕಣ್ಣ, ಸುಮ್ಮನೆ ಸಿನಿಮಾ ನೋಡೋಕ್ಕೆ ಬೇಜಾರಾಗುತ್ತೆ, ತಿನ್ನಬೇಕು ಕುಡಿಬೇಕು ಅಂತ, ಅದಕ್ಕೆಲ್ಲ ಖರ್ಚಾಗುತ್ತಣ್ಣ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ನನಗೆ ಶಾಕ್ ಆಗುತ್ತೆ. ಈ ಕಡೆಯಿಂದ ಅವ್ರ ಅತ್ತೆ ಕಲಾ ಅಲ್ಲ ನೀನು ಎಲ್ಲ ಒಡವೆನು ಅಮೂಲ್ಯಂಗೆ ಕೊಟ್ಟೆ ಅಂತ ಅಂದಕ್ಕೆ ಕೇಳಿ ಫುಲ್ ಖುಷಿಯಾಗಿತ್ತು. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಅಮೂಲ್ಯಂಗೆ ಕೊಟ್ಟೆ ಅಂತ ಹೇಳಿದ ತಕ್ಷಣ ನಂಗೆ ಭಯ ಆಗೋಯ್ತು ಕಣೆ ಅಂದಿದ್ದಕ್ಕೇನೆ ಕಲಾ ಯಾವುದೋ ಒಂದು ಮೂಲೆಯಲ್ಲಿ ಹೇಳ್ಬೇಡ್ದು ಅಂದ್ಕೊಂಡೆ, ಆದರೆ ನಿನ್ನ ಮಗಳಿಗೆ ಕೊಟ್ಟ ಅಂತ ಕೇಳಿದ್ದು ನೋಡ್ಬಿಟ್ಟು ಬಾಯ್ಬಿಟ್ಬಿಟ್ಟೆ, ಚೆನ್ನಾಗಿ ಬೈಬೇಕು ಅನ್ಸುತ್ತೆ, ನನ್ನ ಕೋಪನ ತಡ್ಕೊಂಡು ನಾನು ಸುಮ್ಮನೆ ಆದೆ ಅಂತ ಹೇಳಿದ್ಕೆ ಅವ್ರ ಅತ್ತೆ ನೀನು ಸುಮ್ಮನೆ ಇರೋ ಆಯಿತು ಬೇಜಾರು ಮಾಡ್ಕೊಬಿಡಕ್ಕಲ್ಲ ಅಂತ ಹೇಳಿದ್ಕೇನೆ ಕಲಾ ಅಲ್ಲ ನಾನೇನೋ ತಪ್ಪು ಮಾಡ್ದೆ ಅತ್ತೆ ಅಂದಿದ್ದಕ್ಕೇನೆ ಅವ್ರ ಅತ್ತೆ ನಿನ್ನ ಮಗಳಿಗೆ ನೀನು ನೋಡ್ಬೇಕು ಕೊಟ್ಟು ಅದ್ರಲ್ಲಿ ತಪ್ಪೇನಿದೆ ಹೇಳು, ಈಗ ಮಾಡಿದ್ದೀನಿ ಅಂತ ನೀನು ಧೈರ್ಯವಾಗಿ ಅಂತ ಹೇಳ್ದೆ ಗೊತ್ತಾ, ಅದೇನೂ ತಪ್ಪಿಲ್ಲ ಅಂದಿದ್ದಕ್ಕೇನೆ ಕಲಾ ನನ್ನ ಮಗಳು ಓಡೋಗ್ಬೇಡ್ದಿತ್ತು, ನಾವೆಲ್ಲ ತಲೆ ತೆಗ್ಸೋ ಕೆಲಸ ಅವಳು ಮಾಡಬೇಡ್ದಿತ್ತು, ನನಗೂ ಕೋಪ ಇದೆ, ಆದರೆ ಏನೇ ಆಗಲಿ ನನ್ನ ಮಗಳೇ ಅಲ್ವಾ, ನನ್ನ ಒಡವೆ ಅವಳ ಹಕ್ಕು, ಅವಳು ಸೇರಬೇಕಿತ್ತು ಸೇರಿದೆ, ಇದನ್ನು ಯಾರ ಮುಂದೆನೂ ಹೇಳೋದಕ್ಕೂ ನನಗೇನು ಭಯ ಇಲ್ಲ, ಅದೇನಾಗುತ್ತೆ ಆಗಲಿ ಅತ್ತೆ ಅಂದಿದ್ದಕ್ಕೇನೆ ಅವ್ರ ಅತ್ತೆ ಕಲಾ ಅವಳು ಸುಮ್ಮನೆ ಇರೋಳಲ್ಲ, ಸೂರ್ಯಂಗೆ ಇದನ್ನು ಹೇಳಿ ಬೇರೆ ಥರನೇ ಮಾಡಿ ಹೇಳ್ತಾಳೆ ಅಂತ ಅನಿಸ್ತಿದೆ ನನಗೆ. ಆಗ ಸೂರ್ಯ ಬಂದು ನಿನ್ನ ಬೈತಾನೆ ಏನು ಮಾಡ್ತೀಯ ನೀನು ಅಂದಿದ್ದಕ್ಕೇನೆ ನಿಜ ಹೇಳೋದಕ್ಕೆ ಯಾಕತ್ತೆ ಹೆದರ್ಕೊಬೇಕು, ಪರವಾಗಿಲ್ಲ ನಾನು ಯಾರ ಮುಂದೆ ಆದರೂ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಸುಮ್ಮನೆ ಆಗ್ತಾರೆ. ಈ ಕಡೆಯಿಂದ ಮಾಧವ ನನಗೆ ಯಾಕೋ ಇದು ಸರಿ ಕಾಣಿಸ್ತೆ, ಟಿಕೆಟ್ ರೇಟು ತುಂಬ ಜಾಸ್ತಿ ಆಯ್ತು, ಇದನ್ನು ಕ್ಯಾನ್ಸಲ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ನಂದ ಬಿಡು ಮಾಧವ ಹೋಗಲಿ ಟಿಕೆಟ್ ಬುಕ್ ಆಗಿಬಿಟ್ಟಿದೆ ಈಗೇನು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿದ್ಕೆ ಮಾಧವ ಅಲ್ಲ ಅಂದಿದ್ದಕ್ಕೆ ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಸರಿ ಅಂದ್ಬಿಟ್ಟು ವೀಣಾ ಹೊರಡ್ಬೇಕಾದ್ರೆ ಅಣ್ಣ ನಾನು ಹೊರಡ್ತೀನಿ ಖುಷಿಯಾಗಿ ನೀವಿಬ್ಬರು ಸಿನಿಮಾ ನೋಡ್ಕೊಂಬನ್ನಿ ಅಂತ ಹೇಳಿದ್ಕೇನೆ ಗಿರಿಜಾ ಅವಾಗ ಬನ್ನಿ ಅದಕ್ಕೆ ಬಂದು ಹೋಗ್ತೀನಿ, ಯಾಕಂದ್ರೆ ಇದು ನನ್ನ ತವ್ರ ಮನೆ ಅಲ್ವಾ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಅದೇ ಮನೆಯವ್ರಿಗೆಲ್ಲ ಫುಲ್ ಬೇಜಾರಾಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಅತ್ತೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಿದ್ದಕ್ಕೆ ಗಿರಿಜಾ ಮಾವ ಹಂಗೆಲ್ಲ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ಕೆ ಇಲ್ಲ ಅತ್ತೆ ಹಂಗೇನಿಲ್ಲ, ಆದರೆ ಸುಮ್ಮನೆ ಕೂರೋದ್ರ ಬದಲು ಏನಾದರೂ ಮಾಡಬೇಕು ಅಂತ ಅಷ್ಟೇ, ಸುಮ್ಮನೆ ಕೂರೋದು ಯಾಕೆ ಅಂತ ಅನ್ನೋಷ್ಟರಲ್ಲಿ ಪ್ರಿಯಾ ಬಂದು ಅಲ್ಲ ನೀವು ಟ್ಯೂಷನ್ ಮಾಡ್ಬೋದಲ್ವಾ ಅಂತ ಹೇಳಿದ್ಕೇನೆ ಮೀನಾ ಹೌದು ಒಳ್ಳೆ ಐಡಿಯಾ ಇದು, ನೀವು ಕೂಡ ಮಾಡ್ಬೋದು, ಯಾಕಂದರೆ ನೀವು MA ಲಿಟ್ರೇಚರ್ ಮಾಡಿದ್ದೀರಲ್ವಾ ಅಂತ ಹೇಳಿದ್ಕೇನೆ ಪ್ರಿಯಾ ಫುಲ್ ಗಾಬರಿ ನಿಂತ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.